ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವ ಬೃಹತ್ ಪ್ರತಿಭಟನೆ ಇಂದು 3ನೇ ದಿನಕ್ಕೂ ಮುಂದುವರೆದಿದೆ. ಕಳೆದ 3 ದಿನಗಳಿಂದ ಅಹೋರಾತ್ರಿ ಹೋರಾಟ ನಡೆಸ್ತಾ ಇರುವ ರೈತರಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಹುಕ್ಕೇರಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ದು, ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಪಟ್ಟಣದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು, ಸಂಪೂರ್ಣ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನೊಂದೆಡೆ ಪ್ರತಿಭಟನಾಕಾರರು ಗೋಕಾಕ್ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ಸಂಪೂರ್ಣ ಬಂದ್ ಮಾಡಿರುವ ಪರಿಣಾಮ ರಸ್ತೆಯಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ವ್ಯತ್ಯಯ ಉಂಟಾಗಿದೆ. ಸಮಗ್ರ ನೀರಾವರಿ ಯೋಜನೆಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂಬುದು ರೈತರ ಪ್ರಮುಖ ಆಗ್ರಹವಾಗಿದ್ದು, ಸರ್ಕಾರ ಶೀಘ್ರದಲ್ಲೇ ಸ್ಪಂದಿಸದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ವಾರ್ಥಕ್ಕಾಗೆಲ್ಲ, ವೈಯಕ್ತಿಕ್ಕಾಗೆಲ್ಲ, ಯಾವ ಪಕ್ಷಕ್ಕಾಗೆಲ್ಲ ಏನೂ ಅಲ್ಲ. ಇಲ್ಲಿ ನೋಡ್ರಿ, ಇಷ್ಟೆಲ್ಲಾ ಜನ ಬಂದಾರ, ಬಹಳ ಖುಷಿ ಅನಿಸ್ತದ. ಇಷ್ಟೆಲ್ಲಾ ತಾಯಂದರ್ ಬಂದಾರಲ್ಲ, ಎದ್ರ ಸಲುವಾಗಿ? ನಮಗ ನೀರ್ ಬಂದ್ರ ಹುಕ್ಕೇರಿ ಸಮಗ್ರ ಅಭಿವೃದ್ಧಿ ಆಗ್ತದ, ನಮಗ ಬೆಳಿ ಬರ್ತದ. ಬೆಳಿ ಬರ್ತಂದ್ರ ಒಳ್ಳೆ ಬೆಲೆ ಸಿಗ್ತದ. ಬೆಲೆ ಸಿಗ್ತಾರ, ನಾವು ಕೂಡ ಒಂದಿಷ್ಟು ಒಳ್ಳೆ ಜನರ ಹತ್ರ ಬದುಕಲಿಕ್ಕೆ ಸಾಧ್ಯದ ಸವಲತ್ತುಗಳಿಂದ ಅವ್ರು ಬಂದಾರ. ಆ ಎಲ್ಲಾ ತಾಯಂದ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಮತ್ ಇನ್ನೊಂದು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೋರಾಟಕ್ಕ ಅಕ್ಕಿಯನ್ನ, ಅನ್ನವನ್ನ, ಯಾರ ಹಣವನ್ನ ಕೊಟ್ಟಿರಲ್ಲ ಅವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಈಗ ನವನಿರ್ಮಾಣ 28ಕ್ಕೆ ಅವ್ರಿಗೆ ಪಾಠ ಕಲಿಸಬೇಕ. ಅವ್ರು ಬರೀ ಏನು ಗೊತ್ತೈತೇನ, ರೊಕ್ಕ ಕೊಟ್ಟು, ಶರೆ ಕೊಟ್ಟು, ಕಂಡ ಕೊಟ್ಟು, 1,000 ರೂಪಾಯಿ ಕೊಟ್ಟು ಓಟ್ ಹಾಕಿರ ಇವ್ರು ಹೂತ್ರದಾರ ಹೋಗ್ತಾರ ತಿಳ್ತಾರ. ಬರ್ರಿ, ವರ್ಷ ಆಯ್ತು ನಿಮಗೆ ಮಾರಿ ಹಬ್ಬ, ಬರ್ರಿ ಬರ್ರಿ 28ಕ್ಕೆ ಬರ್ರಿ, ನಿಮಗೆ ಮಾರಿ ಹಬ್ಬ ಮಾಡ್ತಾವ. ನಾವು ಓಟ್ ಅಟ್ಟಲ್ಲ, ರೊಕ್ಕ ಕೊಡಕ್ ಬಂದ್ರ ಮಂದಿ ಬೆಳಿತಾರ. ನಮ್ಮ ಊರ್ಗಳು ಏನು ಹೇಳಿರಲ್ಲ, ಕೊಲ್ಲಾಪುರ ಮ್ಯಾಟ್ ತಂದು ಇಡ್ರ ತಿಳಿರ ಹೇಳಿದಾರಿಲ್ರಿ. ಯಾವ ರೊಕ್ಕ ಕೊಡಾಕ ಬರ್ತಾ ಕಟ್ಟದ ತೆಗಿರಿ, ಅವ್ರು ಯಾವ್ರ ಶರೆ ಕೊಡಾಕ ಬಂದ್ರ ಕಟ್ಟದ ತೆಗಿರಿ. ಆಮೇಲೆ ಮುಂದಿನ ನೋಡೋಣ ಏನ್ ತಿಳಿದಾರ ಇವ್ರ. ರೈತರ, ದೀನ್ ದಲಿತರ, ಬಡವರ, ಅನಕ್ಷತ್ರ ಏನ್ ಮಾಡ್ರು ನಡೀತಿದ್ದೀವ್ರ, ಹಿಂಗ್ ತಿಳ್ಕೊಂಡಾರ. ಬಂದ್ ಮಾಡ್ರಿ ನಿಮ್ಮ ಆಟ. ಮಾಡಿ ಶಂಕರಲಿಂಗ, ಅಜಿಸಿದ್ದೇಶ್ವರ ಇವ್ರು ಯಾರು ಅಜಿಸಿದ್ದಲ್ಲಿ ಪೈಪ್ಲೈನ್ ಆಗಿದಾರಲ್ಲ, ಈಗ ಚಾಲನೆ ಒಳಗೈತಿ. ಬಿಗಿರಂಗಿಲ್ಲ. ಈಗ ಇನ್ನು ನಮ್ಗೆ ಗುರುವಾದಾರ ನಮಗೆ ಇಲ್ಲಿ ಎಂತ ನೆನಪು ಎಲ್ಲ ನಮ್ಮಲ್ಲಿ ಏನ್ ಬಂದಾರ ಬಂದಾರ ಅವ್ರಿಗೆ ಮಂದಿ ಪಾಲನ ಯಾರೇನ್ ಕೇಳೋ ಬೇಡಿ ಕೇಳುವಂತ ಅವಶ್ಯಕತೆ ಇಲ್ಲ ರೈತರಿಗೆ. ನೀವು 4 ಮಂದಿ ಬಂದ್ರೆ ರೊಟ್ಟಿ ಹಾಕ್ತಾರಲ್ಲ, ಊಟ ಹಾಕ್ತಾರಲ್ಲ ಮನ್ಯಾಗ, ಅದಾವಲ್ಲೇ ಮಂದಿ ಹೋದಾಗ. ಅದಕ್ಕೆ ನಮ್ಮ ರೈತರ ಮನ್ಯಾಗ ಈ ಗುರುಗಳು ಅದು ನೀವೆಲ್ಲ ಅವ್ರು ಬೆಂದಿದ್ರ ಅವ್ರನ್ನೇ ಬೆಂದಿರ್ತಾರ. ಬರವರ್ತೀನಿ.